ಬ್ರಷು ಮಾಡಾದಮೇಲೆ ಪೇಸ್ಟ್ ಹೆಚ್ಚಿಗೆ ಹಾಕಬಾರ್ದು. ಯಾಕಂದರೆ ಹೆಚ್ಚಿಗೆ ಆದರೆ ಒಂದದು ಪೇಸ್ಟು ಹೋಗ್ಬಿಡುತ್ತೆ, ಇನ್ನೊಂದು ಬ್ರಷಲ್ಲೇ ಮಿಕ್ಬಿಡುತ್ತೆ. ಸೊ ಪೇಸ್ಟು ಸ್ವಲ್ಪ ಆದಷ್ಟು ಕಮ್ಮಿ. ಅಂದರೆ ನಾವು ಹಾಕುವಾಗ ಪೇಸ್ಟನ್ನ ಬ್ರಿಸಲ್ಸ್ ಒಳಗಡೆ ಮೇಲೆ ಹಾಕಬೇಡಿ, ಬ್ರಿಸಲ್ಸ್ ಒಳಗಡೆ ಹಾಕಿ ಅಂತ ಹೇಳಿದೆ. ಅವಾಗೇನಾಗತ್ತಂದರೆ ಕ್ವಾಂಟಿಟಿ ಸಹ ಸ್ವಲ್ಪ ಕಮ್ಮಿ ಆಗತ್ತೆ, ಇನ್ನೊಂದು ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಹಲ್ಲು ಉಜ್ಜುವಾಗ ಅದು ಬ್ರಿಸಲ್ಸ್ ಮೂವ್ಮೆಂಟಿಂದ ಅದು ಪೇಸ್ಟು ಸ್ಪ್ರೆಡ್ ಆಗುತ್ತೆ. ಸೊ ಪೇಸ್ಟ್ ಕಮ್ಮಿ ಮಾಡುವಾಗ ಪೇಸ್ಟು ಬ್ರಷಲ್ಲಿ ಮಿಕ್ಕೋದು ಕಮ್ಮಿ ಆಗುತ್ತೆ. ಓಕೆ, ಬಟ್ ಬ್ರಷ್ ಮಾಡಾದಮೇಲೆ ತುಂಬ ಎಚ್ಚರಿಕೆ. ಏನಿಲ್ಲ, ಮಾಮೂಲಿ ನೀರಲ್ಲಿ ನಲ್ಲಿ ಕೆಳಗಡೆ ಇಟ್ಟು ಕ್ಲೀನಾಗಿ ಅದನ್ನು ಹಲ್ಲು ಬ್ರಷನ್ನ ತೊಳೆದಾದ್ಮೇಲೆ ಒಂದು ಸರಿ ಗಮನಿಸಿ ಅದರಲ್ಲಿ ಪೇಸ್ಟ್ ಮಿಕ್ಕಬಾರ್ದು. ಹ್ಯಾಂಡ್ಲಿನ ಕೊನೆಯಲ್ಲಿ ಅದು ಬೇಸಲ್ಲಿ ಪೇಸ್ಟ್ ಮಿಕ್ಕಿರಬಾರ್ದು. ಒಂದು ವೇಳೆ ಪೇಸ್ಟ್ ಏನಾದರೂ ಮಿಕ್ಕಿತು ಅಥವಾ ಏನಾದರೂ ಆಹಾರ ಪದಾರ್ಥ ಏನಾದರೂ ಬ್ರಷ್ ಮೇಲೆ ಮಿಕ್ಕಿದೆ ಅಂದರೆ ಅವು ಇವು ಕ್ರಿಮಿಗಳು ಮನೆಯಲ್ಲಿ ಯಾವಾಗಲೂ ಅದು ಇದು ಓಡಾಡ್ತಾ ಇರುತ್ತೆ. ಸೊ ಅವು ಬಂದು ಕೂತ್ಕೊಂಡು ಇದು ಮಾಡ್ಬೋದು. ಹಾಗಾಗ್ಬಿಟ್ಟು ತುಂಬ ಮುಖ್ಯ ಕ್ಲೀನಾಗಿ ತೊಳೆದು ಸಂಪೂರ್ಣವಾಗಿ ಏನು ಪೇಸ್ಟ್ ಏನು ಮಿಕ್ಕಿಲ್ಲ, ಏನು ಆಹಾರ ಏನು ಅಂಟ್ಕೊಂಡಿಲ್ಲ ಅನ್ನೋದೊಂದು ಇದು ಮಾಡಿ. ಬೆಸ್ಟ್ ಅಂದರೆ ಮಕ್ಕಳಿಗೆ ಹೇಳಿದ್ರೆ ಮಕ್ಕಳು 1 ನಿಮಿಷದಲ್ಲಿ ಒಳಗಡೆ ಹೋಗಿ ಬಂದುಬಿಡ್ತಾರೆ. ತಂದೆ ತಾಯಿಗಳಿಗೆ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಯಾವಾಗಲೂ ಸೂಪರ್ವೈಸ್ ಮಾಡಬೇಕು. ತಂದೆ ತಾಯಿಗಳು ಸೂಪರ್ವೈಸ್ ಮಾಡ್ದೇ ಅಟ್ಲೀಸ್ಟ್ ಒಂದು 9 ವರ್ಷ 10 ವರ್ಷದವರೆಗಾದರೂ, ಆಮೇಲಿಂದ ಬಿಡಿ ಅವ್ರ ಕೈಗೆ ಸಿಗೋಲ್ಲ, ಅಲ್ಲಿವರೆಗಾದರೂ ಒಂದು ಸ್ವಲ್ಪ ಅವ್ರ ಎಚ್ಚರಿಕೆಯಿಂದ ಬ್ರಷ್ ಮಾಡಿ. ಬ್ರಷ್ ಕವರ್ಸ್ ಅಂತ ಬರುತ್ತೆ, ಅಂದರೆ ಒಂದು ಬಾಕ್ಸ್ ಸಿಗುತ್ತೆ. ಬ್ರಷ್ ಬಾಕ್ಸಲ್ಲಿ ಹಾಕಿಟ್ರೆ ಆವಾಗ ಅದು ಇದು ಧೂಳು ಗಿಳು ಕೂತ್ಕೊಳ್ಳೋದು ಕಮ್ಮಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.